ಏನೇ ಮಾಡ್ತಾ ಇದೀಯಾ? ಕೇಳ್ತಾ ಇಲ್ಲ ನಿನಗೆ? ಕರೆದ ತಕ್ಷಣ ಬರ್ಬೇಕಂತೇನಿಲ್ಲೇನಾ? ಹಾ ಅತ್ತಿ, ಹೇಳ್ರಿ ಕರೆದ್ರಿ? ಇಲ್ಲ, ನಿಮ್ಮ ಅಪ್ಪನ ಕರೆದೆ. ಕೇಳಿಸ್ಲಿಲ್ವಾ ಒಂದ್ಸತಿ ಕರೆದಿದ್ದು? ಇಲ್ರಿ ಅತ್ತಿ, ಕೇಳಿಸ್ಲಿಲ್ರಿ. ತಪ್ಪಾತ್ರಿ ಅತ್ತಿ. ಸರಿ. ನನ್ನ ಇನ್ನೊಬ್ಬ ಸೊಸೆ ಎಲ್ಲಿದ್ದಾಳೆ? ಸಣ್ಣ ಸೊಸೆ. ಅವಳು ಚಾಗಿ ಕೊಟ್ಟೋ ಇಲ್ಲ? ಬರೀ ನಿಂದ ನೋಡ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ದೆ. ಅವಳು ಶ್ರೀಮಂತರ ಮನೆ ಸೊಸೆ. ಅವಳನ್ನ ಹೆಂಗ್ ನೋಡ್ಕೋಬೇಕು ಈ ಮನೇಲಿ ಅಂತಂದ್ರೆ ಹೂ ಥರ ನೋಡ್ಕೋಬೇಕು ನೀನು. ನಿಮ್ಮಪ್ಪನ ಮನೆಯಿಂದ ಅಂತೂ ನೀನೇನು ತರಲಿಲ್ಲ. ಅಟ್ಲೀಸ್ಟ್ ಅವಳು ತಂದಿದ್ದಾಳೆ, ಅವಳಾದ್ರೆ ಚೆನ್ನಾಗಿ ನೋಡ್ಕೊ. ಅತ್ತಿ, ಚಹಾ ಕೊಟ್ಟಿರಿಕಿಗೆ ಎದ್ದ ತಕ್ಷಣ ಟೀ ಕೊಟ್ಟು ಬಂದಿರಿ. ಆದ್ರ ಏನಾದ್ರ ಬಾಯ್ ಬಿಟ್ಟು ಬಗಳು. ಅತ್ತಿ, ಆದ್ರೆ ನೀವು ಬೈಯಂಗಿಲ್ಲ ಅಂದ್ರೆ ಕೇಳ್ತೀನಿ ಅತ್ತಿ. ಕೇಳ ಅತ್ತಿ. ಈ ಮನೆಗೆ ದೊಡ್ಡ ಸೊಸಿ ನಾ ಅದೀನಿ, ಆದ್ರ ಅಕ್ಕಿ ಸಣ್ಣ ಸೊಸಿ ಅದಾಳ. ಇರ್ಲಿ, ಆದ್ರ ನೀವು ಅಕ್ಕಿ ಶ್ರೀಮಂತಳು, ನಾನು ಬಡವಳು, ನಾನೇನು ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ, ಆದ್ರೆ ಅಕ್ಕಿ ತಂದಾಳ ಅಂತೇಳಿ ನೀವು ಈ ಥರ ಭೇದ ಭಾವ ಮಾಡಬಾರ್ದಲ್ಲ ಅತ್ತಿ. ನೀವು ದೊಡ್ಡವರಿದ್ದೀರಿ, ತಿಳಿದವರಿದ್ದೀರಿ ಅತ್ತಿ. ಹಿಂಗೆ ನೀವ ಭೇದ ಭಾವ ಮಾಡಿದ್ರೆ ಹೆಂಗತ್ತಿ? ಮುಗಿತಾ ನಿನ್ ಭಾಷಣ? ಅದ ಅನ್ಕೊಂಡೆ ಇನ್ನು ಯಾಕೆ ಬರ್ಲಿಲ್ಲ ಈಕಿ ಮಾತಾಡಕ್ಕೆ ಅಂತ ಹೇಳಿ. ಸ್ವಲ್ಪ ನಾಚಿಕೆ ಆಗಲ್ಲ ನಿನಗೆ? ಅದು ಪುಷ್ಪನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಗತ್ತು. ಪುಷ್ಪ ಅಂದ್ರೇ ಗತ್ತು. ಅಂಥದ್ರಲ್ಲಿ ಶ್ರೀಮಂತಿಕೆ ಬಗ್ಗೆ, ಬಡತನದ ಬಗ್ಗೆ ನೀನ್ ಮಾತಾಡ್ತೀಯಾ? ನೀನ್ ಪಾಠ ಹೇಳ್ಕೊಡ್ತೀಯ ನನಗೆ? ಈ ಮನೇಲಿ ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರೋ. ನನಗ್ ಬುದ್ಧಿವಾದ ಹೇಳಕ್ ಬರ್ಬೇಡ ಅತ್ತಿ. ಕ್ಷಮೆ ಇರ್ಲಿ ರೀ, ನಾನು ಮಾತಾಡಿದ್ರೆ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಅತ್ತಿ. ಸರಿ, ಹೋಗೊಳಗಡೆ. ಯಾಕೆ ಸೊಸೆ ಇನ್ನು ಅಕ್ಕಳಿಸ್ತಾ ಇದೆಯಾ? ಯಾಕೆ ನಿದ್ದೆ ಆಗ್ಲಿಲ್ವಾ? ಇವ್ರು ಇದಾರಲ್ಲ, ಬಂದು ನನ್ನ ಎಬ್ಬಿಸ್ಬಿಟ್ರು ಟೀ ಕೊಡಕ್ಕೆ ಅಂತ ಹೇಳಿ. ಅದಕ್ಕೆ ನನ್ನ ನಿದ್ದೆ ಹಾಳಾಯ್ತತ್ತೆ. ಏನೇ ಬಿತ್ರಿ? ಮಲ್ಕೊಂಡಿರೋ ಸೊಸೆನ ಎಬ್ಬಿಸ್ತೀಯ? ನಿನಗೆ ಎಷ್ಟು ನಿನಗೆ ದಿಮಾಕು? ಇಲ್ಲ ಅತ್ತಿ, ನಾವು 8 ಗಂಟೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಟೀ ಕೊಡೋಣ ಅಂತ ಅವ್ರ ರೂಮಿಗೆ ಹೋದೆ ಅಷ್ಟೇ. ಮಲ್ಕೊಂಡಿದ್ಲಲ್ಲ ಅಂತ ನಾನು ಟೀ ಕೊಡಬೇಕು ಅಂತ ಕೊಟ್ಟೆ. ಅದನ್ನು ನೀವು ಬೇಗ ಹೇಳಲಿಲ್ಲ ಅಂದರೆ ಎಲ್ಲಿ ಬೈತಿರೋ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಆಕಿನ ಎಬ್ಬಿಸೇ ಹೊರತು ಬೇಕು ಅಂತ ಎಬ್ಬಿಸ್ಲಿಲ್ಲ ಅತ್ತೆ. ಅತ್ತಿ, ನಾನು ಎದ್ದಳೋದಿಲ್ಲ ಅಂತಂದೆ, ಆದ್ರೆ ಬಲವಂತವಾಗಿ ನಾನು ಎಬ್ಸಿ ಟೀ ಕೊಟ್ಟಿದ್ದಾರೆ. ಇವತ್ತು ನನ್ನ ಮೂಡೆಲ್ಲ ಹಾಳಾಯ್ತು. ನಮ್ಮ ಅಪ್ಪನ ಮನೇಲಿ ಇದ್ದಿದ್ರೆ ಎಷ್ಟು ಖುಷಿಯಾಗಿರ್ತಿದ್ದೆ ನಾನು. ಬೆಳಗ್ಗೆ ಎದ್ದು 12 ಗಂಟೆಗೆ ಎದ್ದು ಟೀ ಕುಡ್ಕೊಂಡು ಆರಾಮಾಗಿ ಟಿಫಿನಿಗೆ 1 ಗಂಟೆಗೆ ಹೋಗ್ತಾ ಇದ್ದೆ. ಈಗ ಯಾವ ಮನೆಗೆ ಬಂದ್ಬಿಟ್ನೋ ನಾನು. ಬೆಳಗ್ಗೆ 8 ಗಂಟೆಗೆ ಎಬ್ಸಿದಳತ್ತೆ. ಅರೆ ಇಲ್ಲಿ ಕೇಳು ಸುಷ್ಮಿತಾ, ಏನಿಂದು ಬೆಳಗ್ಗೆ ಎಬ್ಸಿ ಸಾಲದು ಅಂತ ಮತ್ತೆ ಇಲ್ಲಿ ಬೇರೆ ಒಟವಟ ಅಂತೀಯಾ? ಇಲ್ಲಮ್ಮ ಅತ್ತೆ, ನನಗೆ ಮುಂಚೆ ಎಲ್ಲ ಹೇಗೆ ಹೇಳ್ಕೊಡ್ತಿದ್ರು ಆ ಥರ ನಿನಗೆ ನಾನು ಹೇಳ್ಕೊಡ್ಬೇಕು ಅಂತ ಮಾತ್ರ ಎಬ್ಸಿದ್ದೆ ಹೊರತು ನೀನು ಇಷ್ಟು ತಪ್ಪಾಗಿ ತಿಳ್ಕೊಂತಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅತ್ತೆ ಬೈತಾರಲ್ಲ ಅಂತ ಎಬ್ಸಿದೆ ಹೊರತು ನನಗೆ ಯಾವ ಉದ್ದೇಶನೂ ಇರಲಿಲ್ಲಮ್ಮ. ಅತ್ತೆ ನೋಡ್ರಿ, ಇಷ್ಟೊತ್ತವ್ರಿಗೆ ತಾನು ಎಬ್ಸಿದ್ಲು. ತಾನು ಮಾಡಿರೋ ತಪ್ಪನ್ನ ನಿಮ್ಮ ತಲೆ ಮೇಲೆ ಹಾಕ್ತಿದ್ದಾಳೆ. ಅತ್ತೆ ಬೈತಾರೆ ಹಾಗೆ ಹೇಗೆ ಅಂತ ಡೌ ಮಾಡ್ತಾ ಇದ್ದಾಳೆ. ಎಲ್ಲ ನಾಟಕ ಮಾಡ್ತಾರತ್ತೆ ಇವರು. ಏನೇ ಎಷ್ಟೇ ನಿನಗೆ ದಿಮಾಕು? ನಾನು ಹೋಗ್ಲಿ ಬಿಡು, ದೊಡ್ಡ ಸೊಸೆ ಅಂತ ಸಹಿಸ್ಕೊಳ್ಳೋಣ ಅಂತ ಸಹಿಸ್ಕೊಂಡು ಬಂದೆ. ನನ್ನ ಚಿಕ್ಕ ಸೊಸೆ ಮೇಲೆ, ಇವಾಗ ಬಂದಿರೋ ಸೊಸೆ ಮೇಲೆ ಚಾಡಿ ಹೇಳ್ತೀನಿ. ಎಷ್ಟೇ ನಿನಗೆ ಸೊಕ್ಕು? ಬರಲಿ ಇವತ್ತು ನನ್ನ ಮಗ, ನಿನಗಿದೆ ಹಬ್ಬ. ಇವತ್ತೇ ನೀನು ಹೊರಗೆ ಹಾಕ್ಬಿಡ್ತೀನಿ. ನೀನು ಇಟ್ಕೊಂಡ್ರೆ ನಮ್ಮ ಮನೆತನ ಎಲ್ಲ ಹಾಳು ಮಾಡಿಬಿಡ್ತೀಯ. ನಿನ್ನ ಇಟ್ಕೊಳ್ಳೋದೇ ತಪ್ಪು. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿದ್ರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಈ ಮನೇಲಿ ಇಟ್ಕೊಳ್ಳಲ್ಲ. ಅತ್ತೆ, ಅಷ್ಟೇ ಮಾಡಿ. ಇವರಿಗೆ ನಮ್ಮ ಅತ್ತೆ ಮನೆದೆಲ್ಲ ತಿಂದು ಸೊಕ್ಕೇರ್ಬಿಟ್ಟಿದೆ. ಇವ್ರದ್ದು ಸ್ವಲ್ಪ ಸೊಕ್ಕನ್ನ ಇಳಿಸ್ಬೇಕು ಅಂದರೆ ಇವ್ರ ತವ್ರ ಮನೆಗೆ ಇವ್ರನ್ನ ಕಳಿಸ್ಬೇಕು. ಅಂದರೆ ಮಾತ್ರ ಬುದ್ಧಿ ಬರುತ್ತೆ ಇವಕ್ಕೆಲ್ಲ. ಶ್ರೀಮಂತರಿಗೂ ಬಡವ್ರಿಗೂ ಎಷ್ಟು ಬೆಲೆ ಇದೆ ಅಂತಲೂ ಗೊತ್ತಾಗುತ್ತೆ. ಈ ಮಿಡಲ್ ಕ್ಲಾಸ್ ಜನ ಇಷ್ಟೇ ಇವ್ರ ಹಣೆ ಬರಹ. ನಮ್ಮ ಲೆವೆಲ್ಗೆ ಯಾವತ್ತೂ ನಿಲ್ಲೋಕ್ಕೂ ಆಗಲ್ಲ, ನಮ್ಮ ಲೆವೆಲ್ಗೆ ಯಾವತ್ತೂ ಮಾತಾಡೋಕ್ಕೂ ಆಗಲ್ಲ ಇವರು. ಅಲ್ಲಮ್ಮ, ಏನು ನೀನು ಸುಷ್ಮಿತಾ ಈಗ ಮಾತಾಡ್ತಿದ್ಯಾ? ನಾನು ಈ ಮನೆ ದೊಡ್ಡ ಸೊಸೆ, ನೀನು ಈ ಮನೆ ಚಿಕ್ಕ ಸೊಸೆ. ನೀನು ಹೊಂದ್ಕೊಂಡು ಹೋಗ್ಬೇಕಾದವಳೆ ನೀನು ಇವಾಗ ಕಾಲಿಟ್ಟಿದ್ಯಾ? ಅಂಥದ್ರಲ್ಲಿ ಆಗಲೇ ಜಗಳ ತಂದಿಡ್ತಿದ್ಯಲ್ಲಮ್ಮ. ಏನಿದೆಯಲ್ಲ, ನಾವು ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು, ಆದರೆ ಇನ್ನೊಬ್ಬರನ್ನ ಬಡ್ಕೊಂಡು ತಿನ್ನೋರಲ್ಲ. ಆದರೆ ನಾವು ನಿಯತ್ತಾಗಿ ಕೆಲಸ ಮಾಡಿಬಿಟ್ಟು ತಿಂತೀವಿ, ಆದರೆ ಯಾರ ಹಂಗಲ್ಲೂ ಇರಲ್ಲ ನಾವು. ಅದು ನೆನಪಿರ್ಲಿ. ಬಡವರು ಅಂದರೆ ಅಷ್ಟು ಕೇವಲ ಅಲ್ಲ. ನೋಡಿ ಮಾತಾಡು. ನೋಡಿದ್ರಾತೆ ಹೇಗೆ ಮಾತಾಡ್ತಿದ್ದಾಳೆ ಇವಳು ಅಂತ? ಗೊತ್ತಾಯ್ತಲ್ಲ ನಿಮಗೆ ಇವಳು ಬುದ್ಧಿ? ಹ್ಞೂ ಸೊಸೆ, ಇವಾಗ ಇವಳು ಬುದ್ಧಿ ಎಲ್ಲ ಗೊತ್ತಾಗ್ತಾ ಇದೆ. ಇರು ನನ್ನ ಮಗ ಬರಲಿ ಇವತ್ತು, ಇವಳು ಹೊರಗಡೆ ಹಾಕ್ತೀನಿ. ಅತ್ತೆ, ನಾನು ಎಷ್ಟು ಅಂತ ಈ ಮನೇಲಿ ಸಹಿಸ್ಕೋಬೇಕು?
ನೀವು ಇವಳು ಮಾತು ಕೇಳಿ ಏನಾದರೂ ಅಡ್ಡದಾರಿ ಹಿಡಿದ್ರೆ ಮತ್ತೆ ನನ್ನ ಬಾಯಿ ಈ ಮನೇಲಿ ಜೋರಾಗಬೇಕಾಗತ್ತೆ. ನಾವು ಮಿಡಲ್ ಕ್ಲಾಸ್ ಜನ ಇರಬಹುದು, ಆದರೆ ನಿಮಗೂ ಗೊತ್ತಿದೆ ನಾನು ಇಷ್ಟು ದಿನ ಹೇಗೆ ನಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಂತ. ಯಾವತ್ತೂ ಒಂದು ದಿನನೂ ನಿಮಗೆ ಸುಳ್ಳು ಹೇಳಿಲ್ಲ, ನಿಮಗೆ ಎದುರಾಗಿ ನಿಂದಿರಲಿಲ್ಲ. ಆದರೆ ಇವಾಗ ನಾನು ಎದುರಾಗಿ ನಿಂದಿರ್ತಾ ಇದ್ದೀನಿ ಅಂದರೆ ಇವಳೇ ಕಾರಣ ಆಗ್ತಾಳೆ. ನನ್ನ ಹತ್ರ ಮಾತಾಡಬೇಕಾದ್ರೆ ಇವಳಿಗೆ ಹೇಳ್ಬಿಡಿ ನಾನು ತಂಟೆಗೆ ಬರಬೇಡ ಅಂತ. ನನ್ನ ತಂಟೆಗೆ ಬಂದರೆ ನಾನು ಇನ್ನೊಂದು ಮುಖ ನೋಡಬೇಕಾಗತ್ತೆ ನೀವು. ಇವಾಗಲೇ ಹೇಳ್ತಾ ಇದ್ದೀನಿ. ಇವಳು ಇಷ್ಟೊಂದು ಮಾತಾಡ್ತಾ ಇದ್ದಾಳೆ. ಇಷ್ಟು ದಿನ ನಾನು ಹೇಳ್ದಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿದ್ಲು. ಇವಾಗ ಎಲ್ಲ ಚೇಂಜಾಗಿ ಮಾತಾಡ್ತಾ ಇದ್ದಾಳೆ. ಎಲ್ಲ ನನ್ನ ಸಣ್ಣ ಸೊಸೆ ಕಾಲ್ಕೊಂಡೇ ಇರಬೇಕು. ಆಮೇಲೆ ನೋಡ್ಕೊತೀನಿ ಸಣ್ಣ ಸೊಸೆನ. ಬಟ್ ಇವಾಗ ದೊಡ್ಡ ಸೊಸೆನ ಸಮಾಧಾನ ಮಾಡಿ ಒಳಗೆ ಕಳಿಸ್ಬೇಕು. ಇಲ್ಲಾಂದರೆ ಎಲ್ಲ ನನ್ನ ಕೈ ತಪ್ಪು ಹೋಗ್ಬಿಡುತ್ತೆ. ಈ ಪುಷ್ಪಕ್ಕನ ಕೈ ತಪ್ಪು ಯಾವುದೂ ಹೋಗ್ಕೂಡ್ದು. ಗತ್ತು ಮೇಂಟೈನ್ ಮಾಡಬೇಕು ಈ ಮನೇಲಿ ನಂದು. ಈ ಮನೇಲಿ ನಂದೇ ನಡಿಬೇಕು. ಮಾಡ್ತೀನಿ ತಡಿ. ಅತ್ತೆ ಕೇಳಿಸ್ತಾ ಇಲ್ವೋ ನಿಮಗೆ? ಇವಾಗಲೇ ಹೇಳ್ಬಿಟ್ರಿ ಸರಿಯಾಗಿ ಇವಳಿಗೆ. ಇಲ್ಲ ಅಂದರೆ ಇವಳಿಗೂ ನನಗೂ ಸರಿ ಇರಲ್ಲ ಅಂತ. ತನ್ನ ಪಾಡಿ ತನಗಿರಕ್ಕೆ ಹೇಳ್ಬಿಡು. ಈ ಮಳೆ ಏನು ಕಲಿತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ. ನಾನಂತೂ ಇವಳು ತಂಟೆಗಂತೂ ಮೊದಲು ಹೋಗಲ್ಲ. ನನ್ನ ತಂಟೆಗೆ ಬಂದರೆ ಇವಳು ಗ್ರಾಚಾರನ ಬಿಡಿಸ್ಬಿಡ್ತೀನಿ. ಅಮ್ಮ ಸಣ್ಣ ಸೊಸೆ ನೀನು ಒಳಗೆ ಹೋಗು, ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ಸರಿ ಅತ್ತೆ. ಇರಲಿ, ಇವತ್ತು ನನ್ನ ಕೈ ತಪ್ಪಿದ್ರೆ ಏನಾಯಿತು, ಮುಂದೆ ನೋಡ್ಕೊತೀನಿ. ನೀನು ಈ ಮನೆಯಿಂದ ಆಚೆ ಹಾಕೋರ್ಗು ನನಗೆ ನೆಮ್ಮದಿ ಇಲ್ಲ. ಅತ್ತೆ ನಾನು ಹೇಳ್ದಂಗೆ ಕೇಳಬೇಕು, ನೀನು ಹೇಳ್ದಂಗಲ್ಲ. ಇರಲಿ, ಇವತ್ತು ನಿನ್ನ ಪರ ಆಯಿತು ಅಂತ ಅನ್ಕೋಬೇಡ. ಯಾಕಂದರೆ ಅತ್ತೆ ನಾನು ಹೇಳ್ದಂಗೆ ಕೇಳ್ತಾರೆ. ನಾನು ಶ್ರೀಮಂತರ ಮನೆ ಮಗಳ ಹುಡುಗಿ. ಯಾಕಂದರೆ ನನ್ನ ಹತ್ರ ಆಸ್ತಿ ಹಣ ಅಂತಸ್ತು ಎಲ್ಲದಿದೆ, ನಿನ್ನ ಹತ್ರ ಯಾವುದೂ ಇಲ್ಲ. ಬರ್ತೀನಿ ಇವಾಗ. ಏನೇ ಕೊಣಗ್ತಾ ಇದೀಯಾ? ಹೋಗಿ ಒಳಗಡೆ. ಹತ್ತಿ ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ್ರಿ. ಈಗ ನಿಂಗೆ ಬಿಟ್ಬಿಟ್ರೆ ನಾಳೆ ನಿಮ್ಮ ತಲೆ ಮೇಲೆ ಏರಿ ಕೂತ್ಬಿಡ್ತಾಳೆ. ಆಸ್ತಿ ಹಣ ಅಂತಸ್ತು ಅಂತ ಹೋದ್ರೆ ನೀವೇ ಹಾಳಾಗ್ತೀರಿ ಅತ್ತಿ. ಮಾತಲ್ಲಿ ನೀವೇ ಸಿಗಾಕೋತೀರ. ಅದಕ್ಕೆ ನಾನು ನೀವು ಬುದ್ಧಿವಾದ ಹೇಳ್ತಿದ್ದೀನಿ ಅನ್ಕೋತಿರೋ, ಅಥವಾ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅನ್ಕೋತಿರೋ, ಅಥವಾ ನಿಮ್ಮ ಕೆಟ್ಟದಕ್ಕೆ ಹೇಳ್ತಿದ್ದೀನಿ ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನೀವೇನಾದರೂ ಇವಳು ಮಾತನ್ನು ಕಟ್ಕೊಂಡು ಹೋದರೆ ಈ ಮನೆ ಸಂಸಾರ ಹಾಳಾಗೋದು ಖಂಡಿತ ಅತ್ತೆ. ಅದಕ್ಕೆ ಇವಳು ಮಾತು ಕೇಳಬೇಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಅತ್ತೆ. ಪ್ಲೀಸ್ ಇವ್ರ ಮಾತು ಕೇಳೋಕೆ ಹೋಗ್ಬೇಡ್ರಿ ಅತ್ತೆ. ಇವಳು ಉಳಿದು ಕರೆಕ್ಟಾಗಿದೆ. ಶ್ರೀಮಂತಿಕೆ ಅಂತ ಹೋಗ್ಬಿಟ್ರೆ ನನ್ನ ಮರ್ಯಾದೆನೇ ಕಡಿಮೆ ಆಗ್ಬಿಡುತ್ತೆ. ಯೋಚನೆ ಮಾಡಬೇಕು. ಹಾಗಂತ ನಾನು ಸಣ್ಣ ಸೊಸೆನೂ ಬಿಡೋಕ್ಕಾಗಲ್ಲ. ಅವಳ ಹತ್ರ ದುಡ್ಡಿದೆ, ಅಂತಸ್ತಿದೆ, ಎರಡನ್ನೂ ಮೇಂಟೈನ್ ಮಾಡಬೇಕು. ಇರಲಿ. ಸರಿ ಆಯ್ತಾಯ್ತು. ಒಳಗಡೆ ಹೋಗಿ ಏನಿದೆಯಾ ಅಡುಗೆ ಮಾಡು. ಬರೀ ಇದನ್ನೇ ಭಾಷೆ ಮಾಡ್ಕೊಂಡು ನಿಲ್ಬೇಡ. ಸರಿ ಹೋಗಿ ಒಳಗಡೆ. ಸರಿ ಆಯ್ತತ್ತೆ. ದೊಡ್ಡ ಸೊಸೆ ಬಿಕಾರಿ, ಚಿಕ್ಕ ಸೊಸೆ ಶ್ರೀಮಂತರ ಮಗಳು. ಆದರೆ ದುಡ್ಡು ಬೇಕು, ಈ ಕಡೆ ಇಬ್ಬರು ಸೊಸೆರೂ ಇರಬೇಕು. ಈಗಪ್ಪ ಉಳಿಸ್ಕೊಳ್ಳೋದು. ಇರಲಿ, ಇವ್ರು ನಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇಬ್ಬರು ಜಗಳ ಹಚ್ಕೊಂಡು ಮತ್ತು ನನ್ನ ಮಾನ ಮರ್ಯಾದೆನೆಲ್ಲ ಬೀದಿಗೆ ತರಬಾರ್ದು. ಇವರಿಬ್ಬರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇರಲಿ, ಸದ್ಯಕ್ಕೆ ಏನು ನಡೀತದೋ ನೋಡೋಣ. ಈ ಪುಷ್ಪಕ್ಕನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.